ಒಂದ್ಸಲ ದೇವರು ಬಾಲಕನಾದ ಯೆರೆಮೀಯನೊಂದಿಗೆ ತನ್ನ ಕೆಲಸವನ್ನ ಮಾಡುವಂತೆ ತನ್ನ ಪ್ರವಾದಿಯಾಗಿ ಅವರನ್ನು ಏರ್ಪಡಿಸಿಕೊಳ್ತಾರೆ. ಆಗ ಆತನ ಜೊತೆ ದೇವರು ಹೇಳ್ತಾರೆ, ನಿನ್ನನ್ನು ಜನಾಂಗಗಳ ಮೇಲೆ ಪ್ರವಾದಿಯನ್ನಾಗಿ ನೇಮಿಸ್ಕೊಂಡಿದ್ದೇನೆ ಅಂತ. ಅದನ್ನು ಕೇಳಿಸ್ಕೊಂಡಂಥ ಯೆರೆಮೀಯ ದೇವರ ಮಾತನ್ನು ಕೇಳಿಸ್ಕೊಂಡಾಗ ದೇವರಿಗೆ ಆತನು ಪ್ರಶ್ನೆ ಮಾಡ್ತಾನೆ, ದೇವರೇ, ನಾನಿನ್ನೂ ಚಿಕ್ಕವನು, ನಾನು ಬಾಲಕ, ನನ್ನಿಂದ ಹೇಗೆ ಮಾತಾಡಲಿಕ್ಕೆ ಸಾಧ್ಯ ಅಂತೇಳಿ. ಅದಕ್ಕೆ ದೇವರು ಹೇಳ್ತಾರೆ, ಮಗನೇ, ನಿನ್ನ ಮೇಲೆ ನನ್ನ ಆತ್ಮ ಬರುತ್ತೆ, ನಿನ್ನ ನಾಲಿಗೆಯಲ್ಲಿ ನನ್ನ ವಾಕ್ಯಗಳನ್ನು ಇಡ್ತೇನೆ, ನೀನು ಯಾರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೋ ಅವರ ಬಳಿಗೆಲ್ಲ ಹೋಗಿ ನನ್ನ ವಾಕ್ಯವನ್ನು ಹೇಳ್ತೀಯ ಅಂತ. ಯಾವ ಕಾರಣದಿಂದ ದೇವರು ಬಾಲಕನನ್ನು ಆರಿಸ್ಕೊಳ್ತಾರೆ? ಯಾಕೆ ಯಾರಾದರೂ ದೊಡ್ಡವರು ಅಂದರೆ ನಾವೀಗ ಹೇಳ್ತೇವೆ 18 ವರ್ಷ ದಾಟಿದವ್ರಿಗೆ ಪ್ರೌಢರು ಅಂತ ಹೇಳ್ತೇವೆ, ಆದರೆ ಯಾಕೆ ಅವನನ್ನು ಬಾಲಕನನ್ನು ದೇವರು ಆರಿಸ್ಕೊಳ್ತಾರೆ ಅಂತ ಕೇಳಿದ್ರೆ, ಕರ್ತನ ಮನಸ್ಸಿನಲ್ಲಿ ಏನೆಲ್ಲ ಇದೆ, ಎಷ್ಟು ಬೇಸರಗಳಿದೆ ಸೃಷ್ಟಿಕರ್ತನಲ್ಲಿ ಅಂತ ನಾವು ನೋಡಿದ್ರೆ, ತುಂಬ ಸಲ ಜನಗಳು ಪಾಪಿಗಳಾಗಿದ್ದಾರೆ, ಮದ್ಯಪಾನದಲ್ಲಿ ಮತ್ತರಾಗಿ ಜೀವಿಸ್ತಾ ಇದ್ದಾರೆ, ಅನೇಕ ರೀತಿಯ ಹೊಲಸುತನ, ಅನೇಕ ಕೆಟ್ಟ ಕಾರ್ಯಗಳು, ನಿಂದೆಗಳು, ಅಪಮಾನಗಳು, ದುಂದು ವೆಚ್ಚಗಳು ಜನಗಳನ್ನು ಆಳ್ತಾ ಇದೆ. ದೇವ ಭಯ ಇಲ್ಲದೆ ಜನಗಳು ನಡ್ಕೊಳ್ತಿದ್ದಾರೆ. ಇನ್ನೂ ಒಂದು ಕರ್ತನಿಗೆ ಇಷ್ಟವಿಲ್ಲದ ಕಾರ್ಯ ಏನು ಅಂತೇಳಿದ್ರೆ, ಆತನು ನನಗೆ ಸೃಷ್ಟಿಕರ್ತನಾದ ಆತನಿಗೆ ವಿರುದ್ಧವಾಗಿ ಅಥವಾ ಬದಲಾಗಿ ವಿಗ್ರಹಗಳನ್ನು ಆರಾಧನೆ ಮಾಡುವಂಥದ್ದು. ಇಸ್ರಾಯೇಲ್ ದೇಶದಲ್ಲಿ ಆಗಿನ ಕಾಲದಲ್ಲಿ ಕರ್ತನು ಯಾವ ರೀತಿಯಲ್ಲಿ ಅವರನ್ನು ಬೋಧಿಸಿ ನಡೆಸಿದ್ರು ಅಂತೇಳಿದ್ರೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ನೀನು ಯಾವುದರ ರೂಪವನ್ನು ಕೂಡ ಆಕಾರವನ್ನು ಕೂಡ ತಿದ್ದಿ ರೆಡಿ ಮಾಡಿ ಕೆತ್ತಿ ಅದನ್ನು ಆರಾಧನೆ ಮಾಡಬಾರ್ದು. ಯಾಕೆಂದರೆ ನಾನು ಜೀವಸ್ವರೂಪನಾದ ದೇವರು, ನಾನು ಕೈಯಿಂದ ಮಾಡಿದ ವಿಗ್ರಹಗಳಲ್ಲಿ ವಾಸ ಮಾಡೋದಿಲ್ಲ ಅಂತ. ಆದರೆ ಆ ಮಾತನ್ನು ಕೇಳಿದಂಥ ಜನಗಳು ಸ್ವಲ್ಪ ಕಾಲ ಅದೇ ರೀತಿ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಎಲ್ಲ ಜನಗಳನ್ನು ನೋಡಿದಾಗ, ಅನ್ಯ ಜನಗಳನ್ನೆಲ್ಲ ನೋಡಿದಾಗ ಅವರೆಲ್ಲ ಗೊಂಬೆಗಳನ್ನ ಮಾಡಿಟ್ಕೊಂಡು ಅವುಗಳನ್ನು ದೇವರು ಅಂತ ಆರಾಧನೆ ಮಾಡ್ತಾಯಿದ್ದಾರೆ, ಉತ್ಸಾಹಗಳನ್ನ ಮಾಡ್ತಾರೆ. ಬೀದಿ ಬೀದಿಗಳಲ್ಲೆಲ್ಲ ನಾವು ನೋಡಿದ್ದೇವೆ, ವಿಗ್ರಹಗಳನ್ನು ಹೊತ್ಕೊಂಡು ಜಾತ್ರೆಗಳನ್ನೆಲ್ಲ ಮಾಡೋದು ನೋಡಿದ್ದೇವೆ. ನಮ್ಮ ದೇಶದಲ್ಲೆಲ್ಲ ಸರ್ವಸಾಮಾನ್ಯವಾಗಿ ನಾವು ಜಾತ್ರೆಗಳಲ್ಲಿ ಹೋಗಿದ್ದೇವೆ, ಬಂದಿದ್ದೇವೆ ಅಲ್ವಾ. ಅದೇ ರೀತಿ ಇಸ್ರಾಯೇಲ್ ದೇಶದ ಜನಗಳಿಗೂ ಕೂಡ ಏನಾಗಿದೆ, ಜಾತ್ರೆ ಮಾಡಬೇಕು, ಗೊಂಬೆಗಳನ್ನ ಇಟ್ಕೊಬೇಕು, ಇದೆಲ್ಲ ಒಂಥರ ನೋಡೋಕೆ ಚೆಂದ ಕಾಣುತ್ತೆ, ಉತ್ಸಾಹ, ಜನ ಎಲ್ಲ ಒಟ್ಟಿಗೆ ಸೇರೋದು, ಗದ್ದಲ, ಕುಡಿಯೋದು, ತಿನ್ನೋದು, ಮಜಾ ಮಾಡೋದೆಲ್ಲ ಚೆನ್ನಾಗಿದೆ ಅಲ್ವಾ. ಅದೇ ರೀತಿ ಮಾಡ್ತಾ ಇದ್ರು. ಅದರಿಂದ ನೊಂದುಕೊಂಡಂಥ ದೇವರು ತಿಳುವಳಿಕೆ ಇಲ್ಲದಂಥ ಪುರುಷರನ್ನು